ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ಗೈಸ್, ಫೈನಲಿ ನಾನೊಂದು ಮೊಬೈಲ್ನ ತಗೊಂಡೆ. ಹೊಸ ಮೊಬೈಲ್ನಲ್ಲೇ ವೀಡಿಯೋ ಮಾಡ್ತೀರಾ ಅಂಥದ್ದು. ಯಾವುದೋ ಒಂದು 72 hours ಓಡಿರೋದಿತ್ತು, 6,000ಕ್ಕೆ ಸಿಕ್ತು. ಸುಮ್ಮನೆ ಈಗ ಒಂದು ತಕ್ಕ ಮಟ್ಟಿಗೆ ಇರಲಿ ನಮ್ಮಮ್ಮ ನನಗೆ ಅಂತ ಕೊಡಿಸ್ತು. ರಾತ್ರಿ ಎಲ್ಲ ಅಜ್ಜಿ ಮಂತಕ್ಕೆ ಹೋಗಿದ್ದು. ರಾತ್ರಿ ಎಲ್ಲ ಪೂರ್ತಿ ನಮ್ಮ ಅಣ್ಣ ಅಲ್ಲ ನಮ್ಮ ಮಾಮ ಅವ್ರ ಹತ್ರ ಪೂರ್ತಿ ಎಲ್ಲ ಫುಲ್ಲು ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಸಹ ಗೊತ್ತಿರಲಿಲ್ಲ. ಏನೇನೋ ಒಂದು ಆಯಿತು. ಮಾತಾಡ್ಸಿದ್ರು. ಫುಲ್ ಕ್ರಿಯೇಟ್ ಮಾಡಿಕೊಂಡೆ. ಆ ಮೊಬೈಲಲ್ಲಿ ಏನಿತ್ತು ಅದನ್ನೆಲ್ಲ ಪೂರ್ತಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ವಿಡಿಯೋ ಕ್ಲಾರಿಟಿ ಸಖತ್ತಾಗಿದೆ. ನಾನು ಹೆಂಗೆಂಗೋ ಕಾಣ್ತಿದ್ದೀನಿ. ಇನ್ನೂ ಮುಖ ತೊಳಿಬೇಕು. ಇನ್ಮೇಲೆ ಎಷ್ಟೇ ಆದ್ರೂ ಬ್ಲಾಗ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ, ನಮ್ಮ ಅಮ್ಮ ಎಲ್ಲೋಗೈತೆ ಅಂತಂದರೆ ಹೇಳ್ತೀನಿ. ಸೊ ಗೈಸ್, ನಮ್ಮ ಅಮ್ಮ ಬಂದು ಆಸ್ಪತ್ರೆಗೆ ಹೋಗೈತೆ. ನಮ್ಮ ಅಮ್ಮಂಗೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಏನೋ ಒಂಚೂರು ಹುಷಾರಿಲ್ಲ, ಆಸ್ಪತ್ರೆಗೆ ಹೋಗೈತೆ. ಮೇಲಿಂದ ಚೆನ್ನಾಗಿ ವ್ಲಾಗ್ಸ್ನ ಮಾಡಬೇಕು, ನಾನು ಬ್ಲಾಗ್ ಮಾಡಬೇಕು ಅಂತ ನಮ್ಮ ಅಮ್ಮನ ಕೈಲಿ ಹೊಸ ಮೊಬೈಲ್ ಕೊಡಿಸ್ಕೊಂಡಿದ್ದು. ಇದರಲ್ಲಿ ಸಿಮ್ ಏನೂ ಇಲ್ಲ. ಸಿಮ್ಮು 2 ಇದೆ ಅಮ್ಮನ ಹತ್ರ. ಅದರಲ್ಲಿ ಒಂದು ಹಾಕ್ಸ್ಕೋಬೇಕು. ಇದಕ್ಕೆ ಸುಮಾರಾಗಿ ಈಗ ವೈಫೈ ಕನೆಕ್ಟ್ ಮಾಡಿಕೊಂಡು ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀನಿ. ಬನ್ನಿ. ಹೊಸ ಮೊಬೈಲ್ ತೊಗೊಂಡಿರೋದ್ರಿಂದ ಒಂದು ತಕ್ಕ ಮಟ್ಟಿಗೆ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇನ್ನೂ ಚೆನ್ನಾಗಿ ಮಾಡಬೇಕು. ಯೂಟ್ಯೂಬಲ್ಲಿ ಒಂದು ಸಕ್ಸಸ್ಫುಲ್ನ ಕಾಣಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಡಿರೋರ ಮುಂದೆ ಎಲ್ಲ ಒಂದು ಸಕ್ಸಸ್ಫುಲ್ನ ಕಾಣಬೇಕು ಅಂತ ಅಂದ್ಕೊಂಡಿರೋಂಥದ್ದು. ಈಗ ಚಟ್ನಿ ಎಲ್ಲ ಬೆಳಗ್ಗೆ ನಮ್ಮ ಅಕ್ಕನ ಮನೆಯಿಂದ, ನಮ್ಮ ಅಜ್ಜಿ ಮನೆಯಿಂದನೇ ದೋಸೆನೂ ಮತ್ತು ದಾಲ್ ಕೊಟ್ಟಿದ್ರು, ತಗೊಬಂದು ತಿಂದು ಆಲೆ. ಈಗ ಮಧ್ಯಾಹ್ನದ ಊಟಕ್ಕೆ ಅನ್ನ ಮತ್ತು ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ಅಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ, ಚಟ್ನಿ ಮಾಡ್ತಾಯಿದ್ದೀನಿ. ಈಗ ಏನು ಅಂತಂದರೆ ಬಸ್ಸಾರೈತೆ ರಾತ್ರಿಗೆ, ಅದಕ್ಕೆ ಅನ್ನ ಮಾಡ್ಕೊಬೇಕು. ಅಮ್ಮ ರೊಟ್ಟಿ ಹಾಕ್ಕೊಡೋದು. ಅದೇ ರೊಟ್ಟಿ ಹಾಕೋಕ್ಕೆ ಹಸಿಟ್ಟಿಲ್ಲ, ಅಕ್ಕಿ ಎಲ್ಲ ಒಣಗಾಕಿದ್ದೀನಿ. ತೋರಿಸ್ತೀನಿ. ಅಕ್ಕಿನೂ ತೊಳೆದ್ಬಿಟ್ಟು ಒಣಗಾಕೈತೆ. ವಿಡಿಯೋ ಯಾವ ಥರ ಕ್ಲಾರಿಟಿ ಇದೆ ಕಮೆಂಟ್ ಮಾಡಿ ನನಗೆ. ಅಮ್ಮ ಇಲ್ಲ, ಆಸ್ಪತ್ರೆಗೆ ಹೋಗೋರೆ. ಬನ್ನಿ, ಇವತ್ತಿನ ಡೇ ಬ್ಲಾಗು ಹೇಗಿರುತ್ತೆ ಅಂತ ಪೂರ್ತಿ ಹೊಸ ಮೊಬೈಲಲ್ಲೇ ಫೋನು ತೋರಿಸ್ತೀನಿ. ಮೊಬೈಲ್ ಬಂದು ಸ್ಯಾಮ್ಸಂಗ್. ಬನ್ನಿ, ಹೇಗಿರುತ್ತೆ ಬ್ಲಾಗ್ ಅಂತ ತೋರಿಸ್ತೀನಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಓಕೆನಾ? ಥ್ಯಾಂಕ್ ಯು. ಸೊ ನೋಡಿ ಗೈಸ್, ಅನ್ನಕ್ಕೆ ಇಟ್ಟಿದ್ದೀನಿ. ನೋಡಿ, ಇಲ್ಲ ಚಟ್ನಿ ರೆಡಿ ಮಾಡಿದ್ದೀನಿ. ನೋಡಿ, ಚಟ್ನಿ ರೆಡಿ ಮಾಡಿದ್ದೀನಿ. ನೋಡಿ, ಇಲ್ಲೊಂದು ಬಸ್ಸಾರೈತೆ. ಹೆಂಗೋ ಒಂದು ಇರೋದ್ರಾಗೆ ಈಗ ತಕ್ಕ ಮಟ್ಟಿಗೆ ವ್ಲಾಗ್ ಮಾಡ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಹೆಂಗಿರುತ್ತೆ ವ್ಲಾಗ್ಸ್ ಅಂತ ತೋರಿಸ್ತೀನಿ. ನೋಡಿ, ಅಕ್ಕಿ ಎಲ್ಲ ಒಣಗಾಕೈತೆ. ಅವನ್ನ ಮಾಡ್ಬಿಟ್ಟು ಹಾಕ್ಸ್ಕೊಂಬರ್ಬೇಕು. ನೋಡಿ, ಮನಿ ಪ್ಲಾಂಟ್ ಯಾವ ರೀತಿಯಾಗಿ ಬಂದೈತೆ. ಬನ್ನಿ ಗೈಸ್, ಈಗ ಚಟ್ನಿ ರುಬ್ಬಿಟ್ಟು ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ತಗೊಂಡು ರೆಡಿಯಾದೆ. ಸೆಕೆ ಮ್ಯಾಕೆ ಜಡೆಗೆ ಕಟ್ಬಿಟ್ರೆ ಮುಗೀತು. ಇನ್ನು ನಾಳೆ ಬೆಳಗ್ಗೆವರೆಗೂ ಹಂಗೆ ಇರೋದು. ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ, ಚಟ್ನಿ, ತುಪ್ಪ ಹಾಕೊಂಡು ತಿಂತಿದ್ರೆ ಹೆಂಗಿರುತ್ತೆ. ನಮ್ಮ 1 kg ತುಪ್ಪ ಬೇರೆ ತರಿಸಿಕ್ಬಿಟ್ಟೈತೆ. ಸಖತ್ತಾಗಿರುತ್ತೆ. ಬನ್ನಿ, ಊಟ ಮಾಡೋಣ. ಗ್ರೀನ್ ಚಟ್ನಿ, ಅನ್ನ ಯಾವ ಥರ ಇದೆ ಕಮೆಂಟ್ ಮಾಡಿ. ಈ ಥರ ನಮ್ಮ ಅಮ್ಮ ಇಲ್ಲದಾಗ ಈ ಥರ ನಾನು ಮಾಡ್ಕೊಂಡು ತಿಂತೀನಿ. ನಮ್ಮಗೊಂದು ಸ್ವಲ್ಪ ಮಾಡಿಕ್ತೀನಿ. ಅಷ್ಟು ಮಾಡೋಕ್ಕೆ ಬರೋಂಗಿಲ್ಲ ಅಂತ ಏನಿಲ್ಲ, ಮಾಡ್ತೀನಿ ಎಲ್ಲನೂ. ಈಗ ಗೈಸ್ ಏನಂದರೆ ಲಿಮಿಟೇಷನಲ್ಲಿ ಊಟ ಮಾಡ್ತೀನಿ. ಅವಾಗ ಡೈಲಿ ದಿವ್ಸಕ್ಕೆ ಒಂದು 3-4 ಸಲ ಊಟ ಮಾಡ್ತಿದ್ದೆ. ಆದರೆ ಈಗ ದಿವ್ಸಕ್ಕೆ 2 ಸಲ ಊಟ ಮಾಡೋದು. ಏನಕ್ಕೆ ಅಂತ ಊಟ ಮಾಡಿ ಬಂದಾದ್ಮೇಲೆ ಹೇಳ್ತೀನಿ. ಊಟ ಮಾಡಿ ಬಂದೆ, ಬಿಸಿ ಊಟ ಮಾಡಿದ್ದಕ್ಕೆ ಸೆಕೆ. ಯಾಕೆ ನಾನು ಲಿಮಿಟಾಗಿ ಊಟ ಮಾಡ್ತಾಯಿದ್ದೀನಿ ಅಂತ ನೀವು ಕೇಳ್ಬೋದು. ಸೊ ಗೈಸ್, ನಾನು ದಪ್ಪ ಆಗ್ತಿದ್ದೀನಂತೆ. ಅಮ್ಮನ ಹೇಳ್ತು, ಸಖತ್ ದಪ್ಪ ಆಗ್ತಿದ್ಯಾ ನೀನು, ಸ್ವಲ್ಪ ಊಟ ಮಾಡು ಅಂತ. ಅದು ನಮ್ಮ ಅಮ್ಮನ ಮಾತು ಕೇಳ್ತಿಲ್ಲ ನಾನು. ನನ್ನ ತಂಗಿ ಹೊಸ್ಕೆ ರೆಡಿಯಾಗಿದೆ, ನೀವು ನೋಡಿರ್ಬೋದು. ಫ್ಯಾಮಿಲಿ ಫಂಕ್ಷನ್ ಬ್ಲಾಗ್ ಹಾಕಿದ್ನಲ್ಲ, ಅದರಲ್ಲಿ ಸೀರೆ ಉಟ್ಕೊಂಡಾಗ ಆಂಟಿ ಥರ ಕಾಣ್ತಿದ್ಯಾ ಅಂತೆಲ್ಲ ಅಂದರು. ಸೊ ಗೈಸ್, ಅದಕ್ಕೋಸ್ಕರ ನಾನು ಒಂಥರ ತಲೆಗೆ ಹಾಕೊಂಡ್ಬಿಟ್ಟು ಊಟ ಒಂದು ಸ್ವಲ್ಪ ಊಟ ಮಾಡೋದು. ದಿವಸಕ್ಕೆ ಅವಾಗ ಎಷ್ಟೊಂದು ಸಲ ಊಟ ಮಾಡ್ತಿದ್ದೆ. ಆದರೆ ಈಗ 2 ಸಲ ಊಟ ಮಾಡೋವಂಥದ್ದು. ಸಣ್ಣನೂ ಸಹ ಸ್ವಲ್ಪ ಆಗಿದ್ದೀನಿ. ಯಾಕೆ ಹಿಂಗೆ ಅಂತಾರೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ದಪ್ಪ ಇದ್ದರೆ ದಪ್ಪ ಇದೆಯಾ ಅಂತಾರೆ, ಸಣ್ಣ ಇದ್ದರೆ ಸಣ್ಣ, ಇಷ್ಟೊಂದು ಸಣ್ಣ ಇದೆಯಾ ಅಂತಾರೆ. ಸೊ ಗೈಸ್, ಏನು ಮಾಡಬೇಕು ಅಂತ ನಿಜವಾಗ್ಲೂ ಗೊತ್ತಾಗಲ್ಲ.
ಅದಕ್ಕೆ ಈಗ ಒಂದು ಸ್ವಲ್ಪ ಸಣ್ಣ ಆಗಬೇಕು ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಏನು ಮಾಡಲ್ಲ, ಬೆಳಗ್ಗೆ ಹೊತ್ತಿದ್ದು ಹಾಕೋಗ್ತೀನಿ ನೋಡಿ. ಈಗ ಮೊಬೈಲ್ ತೊಗೊಂಡಿದ್ದಾರ, ನಾನು ಹಾಕೋಗೋದನ್ನು ವೀಡಿಯೋ ಮಾಡ್ತೀನಿ. ಒಟ್ಟು ಒಂದು ಸ್ವಲ್ಪ ಸಣ್ಣ ಆಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸ್ವಲ್ಪ ಸಣ್ಣ ಆಗಬೇಕು ನಾನು. ಈಗ ಎಷ್ಟು ಸಣ್ಣ ಆಗಿದ್ದೀನಿ ಅಂತ ನಾನು ತೂಕ ಹಾಕಿಲ್ಲ. ತೂಕ ಹಾಕಿದಾಗ ತೋರಿಸ್ತೀನಿ ನಾನು ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ಒಂದು 58 kg ಆಗಿದ್ದೆ. ಈಗ ಸಣ್ಣ ಆಗಬೇಕು ನಾನು. ಈಗ ಒಂದು 55 kg ಆಗಿದ್ದೀನಿ ಅಂತ ಅಂದ್ಕೋತೀನಿ. ಸಣ್ಣ ಆಗಿದ್ದೀನಿ ಒಂದು ಸ್ವಲ್ಪ. ಡ್ರೆಸ್ಗಳೆಲ್ಲ ಒಂಥರ ಲೂಸ್ ನೋಡಿ, ಇಲ್ಲೆಲ್ಲ ಲೂಸ್ ಆಗೈತೆ. ಸಣ್ಣ ಆಗಬೇಕು. ಸೊ ಗೈಸ್, ಈಗ ಟೈಮ್ ಬಂದು ಅದೇ 12 ಗಂಟೆ, 12:10. ಇನ್ನೇನು ಅಮ್ಮ ಬರ್ಬೋದು. ಅಮ್ಮ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗೈತೆ ವೀಡಿಯೋ ನೋಡಿ ಗೈಸ್. ನಮ್ಮಮ್ಮ ಆಸ್ಪತ್ರೆಯಿಂದ ಬಂತು. ಏನು ಹೇಳಿದ್ರು ಡಾಕ್ಟ್ರು? ಏನು ಹೇಳ್ತಾರೆ, ಏನು ಹೇಳಿಲ್ಲ. ಟ್ಯಾಬ್ಲೆಟ್ ಕೊಟ್ಟರು. ವೆಯ್ಟ್ ಚೆಕ್ ಮಾಡೋ ತಕ್ಕೊಂಡು ನೋಡೋದು ಸರಿ ಆಯ್ತಾ ಅಂತ ಚೆಕ್ ಮಾಡ್ತೀನಿ. ಸೊ ಬನ್ನಿ ಗೈಸ್, ಆವಾಗಲೇ ಹೇಳ್ದಂಗೆ ವೆಯ್ಟ್ ಚೆಕ್ ಮಾಡ್ತೀನಿ. ಈಗ ನಾವು ಎಷ್ಟು ವೆಯ್ಟ್ ಇದ್ದೀವಿ ಅಂತ ತೋರಿಸ್ತೀನಿ ನೋಡಿ. ವೆಯ್ಟಿಂಗ್ ಮಿಷಿನ್ ಮೀಶೋದಲ್ಲಿ ಬುಕ್ ಮಾಡ್ಕೊಂಡಿದ್ದು ನೋಡಿ. ನಮ್ಮನ ವೆಯ್ಟ್ ಬಂದು 83 kg ಆಗೈತಿ. 82 ಕರೆಕ್ಟಾಗಿ ಐತೆ. ವೆಯ್ಟ್ ಚೆಕ್ ಮಾಡೋದು ಸರಿ ಇಲ್ಲ, ಸರಿ ಆಗ ನೀನು ಚೆಕ್ ಮಾಡು. ಅಲ್ಲಿ ಚೆಕ್ ಮಾಡಿದ್ರಾ? 2 kg ಕಡಿಮೆ ಆಗಿದೆ. 57 kg ಇದೆಯಾ ನೋಡಿ ಗೈಸ್. 57 kg ಇದ್ದೀನಿ. ಒಂದು 50 kgಗಾದರೂ ಬರಬೇಕು. ಒಂದು 45-50 kgಗಾದರೂ ಬರಬೇಕು ನಾನು. ಮತ್ತೆ ಬಿಡು. ಹೆಂಗಿದೆ ಬಿಸಿಲು? ಆಯ್ತು, ಈಗ ಎತ್ತಿಕ. ನಾನು ಎತ್ತಿಕಮ್ಮ ಹೋದೆ, ಆಟೋದ ಬಂದೆ. ಬಿಸಿಲೇ ಇಲ್ಲ. ಇರೋಬರ ಮಾತ್ರೆ ಎಲ್ಲ ಬರ್ಸ್ಕೊಂಬಂದಿದೆ. 15 ದಿವಸಕ್ಕೆ ಹಂಗೆ ನೋಡ್ರಿ. ಕ್ಯಾಲ್ಶಿಯಂ ಮಾತ್ರೆ ನೋಡಿ. ಅದು ಆಯಿಲ್ಮೆಂಟ್ ಕೊಟ್ಟವ್ರೆ ನೋಡಿ. ಇದನ್ನು ಖಾರ ತಿನ್ನಬೇಡ ಅಂತ ಹೇಳೋರೆ. ಸಾರು ಬಿಟ್ಕೊಂಡು ನೆಕ್ಬೇಡ್ರಿ ಅಂತ ಹೇಳಿ ಕಳ್ಸೋರೆ. ಅದೇನದು? ತಣ್ಣೀರು ಒಂದು ಲೋಟ. ಏನದು? ನೀರಿಗೆ ಹಾಕೋ ಕುಡಿಯೋದು. ಯಪ್ಪ, ಏನೇನೋ ಕೊಟ್ಟು ಕಳ್ಸೋರು ಗೈಸ್ ಇವತ್ತು. ಇದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಟು. ಇದು ಹಚ್ಕೊಬೇಕು. ಕ್ಯಾಲ್ಶಿಯಂ ಇದು. ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ. ಬ್ಲಡ್ಡೇ ಕಡಿಮೆ ಆಗೈತಂತೆ. ಫೋನ್ ಅನಾಥವಾಗಿದೆ ಈಗ ನೋಡಿ. ಎಲ್ಲ ಫುಲ್ ಇದರಲ್ಲಿ ಏನಿದೆ ಅದನ್ನೆಲ್ಲ ಪೂರ್ತಿ ಇದಕ್ಕೆ ಇದೊಂದು ವೀಡಿಯೋ ಮಾಡ್ತಾರೆ, ಮೊಬೈಲಿಗೆ ಹಾಕೊಂಡಿದ್ದೀನಿ. ವೀಡಿಯೋ ಕೊಟ್ಟವ್ರೆ, ಹಬ್ಳಿಸ್ಕೊಂತೈತೆ ನೋಡಿ. ಆಡ್ತಿರೋ ಸ್ಟೈಲ ಏನು ಒಂಥರ ಟೇಸ್ಟೇ ಇಲ್ಲ. ಹುಳಿ, ಉಪ್ಪು, ಖಾರ ಏನೂ ಇಲ್ಲ. ಒಂಥರ ಕ್ಯಾಲ್ಶಿಯಂ ಎಲ್ಲ ಕಮ್ಮಿ ಆಗೈತಂತೆ, ರಕ್ತ ಇಲ್ವಂತೆ. ಅದಕ್ಕೆ ಇರೋಬರ ಮಾತ್ರೆ ಎಲ್ಲ ಸಣ್ಣಗಾಗಿ ಒಂಚೂರು ಎದ್ದು ಬೆಳಗ್ಗೆ ಹೊತ್ತು ಹಾಕ್ಬಾ ನನ್ನ ಜೊತೆ. ಎದ್ದು ಬರೋಕ್ಕೆ ಇದು ಮಾಡ್ತೀಯಾ ನೋಡಿ. ನಾಳೆಯಿಂದ ನಾನು ಹೆಂಗೆ ವಾಕ್ ಮಾಡ್ಕೊಂಬತ್ತೀನಿ ಅಂತ ಡೈಲಿ ವ್ಲಾಗ್ ಮಾಡ್ತೀನಿ. ಬಾ ನನ್ನ ಜೊತೆ, ಸಣ್ಣಗಾಗ್ತೀನಿ. ಕುಡಿಯಮ್ಮ, ಅಷ್ಟು ಖಾಲಿ ಮಾಡಮ್ಮ. ಕುಡ್ದೆ. ಇದೇನೋ ಗಟ್ಟಿಗೈತಿ. ಕುಡಿ, ಏನಾಗಲ್ಲ. ಅದ್ರಾಗೆ ಏನೇನು ಇರೋದು. ಒಂದೊಂದ್ಸಲಿ ಗಂಟ್ಲಿಗೆ ಬಿಟ್ಕ. ಹೋಗೋ ಅಲೋಡಿ ಗೈಸ್ ಹೆಂಗಾಡ್ತೈತೆ. ಈ ಥರ ಎಲ್ಲ ಹಾಕ್ಬಾರ್ದಪ್ಪ. ಜ್ಯೂಸ್ ಮಾಡ್ಕೊಟ್ಟಿದ್ದೀನಿ. ಜ್ಯೂಸ್ ಕುಡಿತೈತೆ. ಚೆನ್ನಾಗೈತಾ ನೋಡಿ. ಒಂದು ತಪ್ಪಲೆ ಮಾಡಿದ್ದೆ ಫುಲ್ ಖಾಲಿ ಮಾಡಿದ್ದೆ. ಡಾಕ್ಟ್ರು ಹುಳಿ, ಉಪ್ಪು, ಖಾರ ತಿನ್ನು ಅಂತ ಹೇಳ್ಕೊಳ್ಸೋರಂತೆ. ಖಾರ ತಿನ್ಬೇಡ, ಹುಳಿ ತಿನ್ನು ಅಂತ ಹೇಳ್ಕೊಳ್ಸೋರಂತೆ.